ಇಲ್ಲೇನು ಮಾಡ್ತಿದ್ದೀರಾ? ನಿನ್ನ ಹತ್ರ ಭಿಕ್ಷೆಗೆ ಬಂದಿದ್ದೀನಿ. ಯಾವ ಜೀವದ್ದು? ಹಾಗನ್ಬೇಡ ಆರ್ಯ, ನಾನು ಜೀವ ತೆಗಿಯೋ ಅಂತಳ. ನಿಮ್ಮನ್ನೆಲ್ಲ ಸಾಕಿ ಸಲಹಿದ್ದೀನಿ ಕಣೋ. ಸತ್ಯ ಹೇಳ್ತೀನಿ ಆರ್ಯ, ಸಾಕ್ಷಿ ಸಾವಿಗೆ ನಾನು ಕಾರಣ ಅಲ್ಲ. ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಕೋರ್ಟಲ್ಲೇ ಪ್ರೂವ್ ಆಗಿದೆ ವಿಚಾರ. ಕೋರ್ಟು, ಕಾನೂನು, ಶಿಕ್ಷೆ ಇವುಗಳಿಗಿಂತ ಪ್ರೀತಿ, ವಾತ್ಸಲ್ಯ, ಸಂಬಂಧ ಮುಖ್ಯ ಅಲ್ವೇನೋ? ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿಮ್ಗಿಲ್ಲ. ಅರೆ ಪ್ಲೀಸ್, ಸಾಕ್ಷಿ ವಿಚಾರ ಒಂದು ಬಿಟ್ಟು ಸ್ವಲ್ಪ ಹಳೆದೆಲ್ಲ ಯೋಚನೆ ಮಾಡು. ನೀನು ಅವಾಗ ತುಂಬ ಚಿಕ್ಕ ಮಗು. ಆ ಸಮಯದಲ್ಲಿ ನಿಮ್ಮಮ್ಮ ನಿನ್ನ ಬಿಟ್ಟು ಹೊಟ್ಟೋದ್ರು. ಅಂಥ ಸಮಯದಲ್ಲಿ ನಿನ್ನ ತಾಯಿ ಥರ ನಾನು ನೋಡ್ಕೊಂಡಿದ್ದೀನಿ. ಆ ತಾಯಿ ಥರದ ಖುಷಿನ ಅನುಭವಿಸಿದ್ದೀನಿ. ನಿನಗೂ ಆ ಖುಷಿ ಕೊಟ್ಟಿದ್ದೀನಿ. ಆ ಒಂದು ಕಾರಣಕ್ಕೆ ಇನ್ನೂ ತಾಳ್ಮೆಯಿಂದ ನಿಮ್ಮನ್ನು ಮಾತಾಡ್ತಿದ್ದೀನಿ. ಇಲ್ಲಾಂದ್ರೆ ಕತ್ತಿಡ್ದು ಆಚೆ ತಪ್ತಿದ್ದೆ. ನನ್ನ ವಿಷಯದಲ್ಲಿ ತಾಯಿ ಆದವರು ನಮ್ಮ ಅಕ್ಕಂಗೆ ಯಾಕೆ ಮೃತ್ಯು ಆದ್ರಿ? ಇಲ್ಲ ಆರ್ಯ, ಅದೆಲ್ಲ ಸುಳ್ಳು ಅಂತ ನಾನು ಹೇಗೆ ನಂಬಿಸ್ಲಿ? ನೋಡು, ಅದ್ರ ರಹಸ್ಯನ ನಾನು ನೋಡ್ಲಲ್ಲಿ ಇಟ್ಕೊಂಡು ನಾನೇ ಉರಿತಿದ್ದೀನಿ. ಪ್ಲೀಸ್, ನಂಗೆ ಒಂದೇ ಒಂದು ಅವಕಾಶ ಕೊಡು. ಇದೆಲ್ಲ ಸುಳ್ಳು ಅಂತ ನಾನು ನಿರೂಪಿಸ್ತೀನಿ. ಸಾಧ್ಯ ಇಲ್ಲ. ನಿಮ್ಮ ಒಡ್ಲಲ್ಲಿ ಬೆಂಕಿದೆ ಅಂತ ಗೊತ್ತಿದ್ದು ನಿಮ್ಮನ್ನ ಅಪ್ಕೊಂಡು ಉರ್ದು ಹೋಗೋಷ್ಟು ಮೂರ್ಖರು ನಾವಲ್ಲ. ಮಾಡಿದ ತಪ್ಪನೆ ಮಾಡೋಷ್ಟು ದಡ್ರಲ್ಲ. ನಿಮ್ಗೆ ಇನ್ನೊಂದು ಅವಕಾಶ ಕೊಟ್ರೆ ನಮ್ಮ ಮನೆ ಸ್ಮಶಾನ ಆಗೋದಂತೂ ಗ್ಯಾರಂಟಿ. ನಿಮ್ಮ ಮುಖ ನೋಡೋದಕ್ಕೂ ಇಷ್ಟಲ್ಲ ಗಡ. ಆರ್ಯ, ನಾನು ನಿನ್ನ ತಾಯಿ ಸಮಾನ ಕಣೋ. ಪ್ಲೀಸ್, ಆ ಹೆಸರು ಎತ್ತಬೇಡಿ. ಎತ್ತೋ ಯೋಗ್ಯತೆನೂ ನಿಮ್ಗಿಲ್ಲ. ತಾಯಿ ಅಂದ್ರೆ ಇಡೀ ಜಗತ್ಗೆ ವಾತ್ಸಲ್ಯದ ಪ್ರತೀಕ ಇರುತ್ತೆ. ನನಗಲ್ಲ. ಆ ಸಂಬಂಧದ ಹೆಸರಲ್ಲಿ ಯಾರು ಇರೋದು ಬೇಡ ನನಗೆ. ಹೊರಟೋಗಿಲ್ಲ. ಗೆಟ್ ಔಟ್. ಕಡೆಯ ಪ್ರಯತ್ನ ಅದೊಂದು ಮಾಡ್ತೀನಿ.